ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಿಮಗೆ ಈಗಾಗಲೇ ತಮ್ಮನೇಲಿ ನೋಡಿ ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಗೊತ್ತಾಗಿರ್ಬೋದು. 10 ಸರ್ಪ್ರೈಸಿಂಗ್ ಥಿಂಗ್ಸ್ ಅಬೌಟ್ ನ್ಯೂ ಬಾರ್ನ್. ಶುರು ಮಾಡೋಣ. ಮೊದಲನೇದಾಗಿ ವೆಯ್ಟ್ ಲಾಸ್. ಹೌದು, ಮಗು ಹುಟ್ಟಿ ಒಂದು 10-15 ದಿನ ಅವರು ಎಷ್ಟು ಬರ್ತ್ ವೆಯ್ಟ್ ಇರುತ್ತೋ ಅದಕ್ಕಿಂತ ಕಡಿಮೆ ಆಗ್ತಾ ಹೋಗ್ತಾರೆ. ನಮ್ಮ ಕಡೆ ಇದನ್ನು ಮೈ ಆರೋದು ಅಂತ ಹೇಳ್ತೀವಿ. ಸೊ ಇದು ಯಾಕಂತಂದರೆ ಮಗು ಹೊಟ್ಟೆಲಿರಬೇಕಾದ್ರೆ ಆಮ್ನಿಯಾಟಿಕ್ ಫ್ಲೂಯಿಡ್ ಚೀಲದೊಳಗಡೆ ಇರುತ್ತೆ. ಸೊ ಆಮ್ನಿಯಾಟಿಕ್ ಫ್ಲೂಯಿಡಿಂದಾಗಿ ಆ ಮಗುವಿನ ಮೈಯಲ್ಲಿ ಒಂಥರ ನೀರು ತುಂಬಿದಂಗೆ ಇರುತ್ತೆ. ಸೊ ಆ ಮೈ ಆರೋದು ಒಂದು 10-15 ದಿನ ಆಮೇಲೆ ಅವರು ಗ್ರ್ಯಾಜುವಲಿ ವೆಯ್ಟ್ ಗೈನ್ ಆಗ್ತಾರೆ. ಸೆಕೆಂಡ್ ಥಿಂಗ್ ಇಸ್ ಡೈಲೇಟೆಡ್ ಪ್ಯೂಪಿಲ್ಸ್. ನ್ಯೂಬಾರ್ನ್ಸ್ಗೆ ಬ್ಲರ್ಡ್ ವಿಷನ್ ಇರುತ್ತೆ, ಚೆನ್ನಾಗಿ ಕಾಣಿಸಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಣಿಸುತ್ತೆ. ಇದೆಲ್ಲ ಕೇಳಿ ಗೊತ್ತಿತ್ತು. ಬಟ್ ಟು ಆ್ಯಕ್ಚುಲಿ ಸಿ ದಟ್ ನಮ್ಮ ಕಣ್ಣಿನ ಮಧ್ಯದ ಬ್ಲ್ಯಾಕ್ ರಿಂಗ್ ಏನಿರುತ್ತೆ, ಬ್ಲ್ಯಾಕ್ ಪ್ಯೂಪಿಲ್ಸ್, ಸೊ ದೇ ವರ್ ಆ್ಯಕ್ಚುಲಿ ಡೈಲೇಟೆಡ್, ಬಿಗ್ ಎಂಟೈರ್ ಐರಿಸನ್ನು ಫಿಲ್ ಮಾಡ್ಕೊಂಡಿತ್ತು. ಸೊ ಯು ಕುಡ್ ಸಿ ದಟ್ ಕ್ಲಿಯರ್ಲಿ ದೇ ಕೆನಾಟ್ ಸಿ ಎನಿಥಿಂಗ್. ಮೂರನೇದಾಗಿ ಮಗುವಿನ ಪ್ಯೂಪಿಲ್ನ ಸುತ್ತ ಒಂದು ರೆಡ್ ಕಲರ್ ರಿಂಗ್ ಕಾಣಿಸುತ್ತೆ ನಮಗೆ. ಅದು ಏನಪ್ಪ ಅಂತ ಆಶ್ಚರ್ಯದಲ್ಲಿ ನಾವು ಡಾಕ್ಟ್ರನ್ನ ಕೇಳಿದಾಗ ಅವ್ರು ಹೇಳಿದ್ದು ಬ್ಲಡ್ ವೆಸಲ್ ಬರ್ಸ್ಟ್ ಆಗುತ್ತೆ ಡ್ಯೂರಿಂಗ್ ಡೆಲಿವರಿ ಅಂತ. ಈಗ ನಾರ್ಮಲ್ ಡೆಲಿವರಿ ಆಗಬೇಕಾದ್ರೆ ಐಸ್ ಪ್ಯೂಪಿಲ್ ಹತ್ರ ಇರೋಂಥೆಲ್ಲ ನರ್ವ್ಸ್ ಏನಿರುತ್ತೆ ಅದು ರಪ್ಚರ್ ಆಗೋದು ಅಂತ ಹೇಳ್ತಾರೆ. ಬಟ್ ಅದಕ್ಕೇನು ಭಯ ಪಡಬೇಕಾಗಿಲ್ಲ. ಒಂದು 2 months ಒಳಗಡೆ ಅದೆಲ್ಲ ಕ್ಲಿಯರ್ ಆಗಿ ನಾರ್ಮಲ್ ಥರ ಕಾಣಿಸುತ್ತೆ. ಇಲಾಂಗೇಟೆಡ್ ಹೆಡ್ ಇಸ್ ದ ಫೋರ್ತ್ ಥಿಂಗ್. ತಲೆ ಹಿಂದ್ಗಡೆ ತುಂಬ ಉದ್ದ ಇತ್ತು. ದಟ್ಸ್ ಬಿಕಾಸ್ ಆಫ್ ನಾರ್ಮಲ್ ಡೆಲಿವರಿ ಅಂತೆ. ಸಿಸೇರಿಯನಲ್ಲಾದರೆ ದೇ ಕಟ್ ಓಪನ್ ಆ್ಯಂಡ್ ಡೈರೆಕ್ಟ್ ಮಗುವನ್ನು ಹಾಗೆ ಹೊರಗೆ ತೆಗಿತಾರೆ. ಬಟ್ ನಾರ್ಮಲ್ ಡೆಲಿವರಿಯಲ್ಲಿ ವೈಲ್ ಗೋಯಿಂಗ್ ಥ್ರೂ ದ ಸರ್ವಿಕ್ಸ್ ತಲೆ ಉದ್ದ ಆಗುತ್ತಂತೆ. ಆ್ಯಂಡ್ ದಟ್ಸ್ ಓನ್ಲಿ ಫಾರ್ ದ ಫಸ್ಟ್ ಫ್ಯೂ ವೀಕ್ಸ್. ಅದು ಮತ್ತೆ ಅದರಷ್ಟಕ್ಕೆ ನಾರ್ಮಲ್ ಕೂಡ ಆಗುತ್ತೆ. ಆ್ಯಂಡ್ ವಿ ಕ್ಯಾನ್ ಆಲ್ಸೋ ಮ್ಯಾನೇಜ್ ಯೂಸಿಂಗ್ ಪಿಲ್ಲೋಸ್ ಆ್ಯಂಡ್ ಥಿಂಗ್ಸ್ ಲೈಕ್ ದ್ಯಾಟ್. 5th ಪಾಯಿಂಟ್ ಏನಂದರೆ, ಮಗುವಿನ ಮುಖದಲ್ಲಿ ಅಥವಾ ಎಲ್ಲಿಯಾದರೂ ಬಾಡಿ ಪಾರ್ಟ್ಸ್, ಯಾವುದೇ ಬಾಡಿ ಪಾರ್ಟ್ಸಲ್ಲಿ ಪಿಂಪಲ್ ಥರ ನಮಗೆ ಒಂಥರ ವೈಟ್ ಸ್ಪಾಟ್ಸ್ ಕಾಣಿಸುತ್ತೆ. ಅದು ಪಿಂಪಲ್ ಥರನೇ ಇರುತ್ತೆ. ಅದು ಏನು ಅಂತ ನಮಗೂ ಆಶ್ಚರ್ಯ ಆಗಿತ್ತು. ಡಾಕ್ಟ್ರನ್ನ ಕೇಳಿದಾಗ ಅದು ಮಿಲಿಯಾ ಅಂತ ಅಂದರು. ಸೊ ಅದರ ಬಗ್ಗೆ ನೀವು ಗೂಗಲಲ್ಲೂ ತಿಳ್ಕೊಳ್ಬೋದು. ದಟ್ ಈಸ್ ಆಲ್ಸೋ ನಾರ್ಮಲ್. ಅದು ಕೂಡ ಒಂದು 1.5-2 months ಒಳಗಡೆ ಗ್ರ್ಯಾಜುವಲಿ ಅದೇ ಮಾಯ ಆಗುತ್ತೆ. 6th is active sleeping. ಕೇಳಿ ಗೊತ್ತಿತ್ತು, ಬಟ್ ಟು ಸಿ ಕಣ್ ಫುಲ್ ಓಪನ್ ಇರುತ್ತೆ, ಬಟ್ ದೇ ವಿಲ್ ಬಿ ಇನ್ ಡೀಪ್ ಸ್ಲೀಪ್. ಏನೋ ಒಂದು ವಿಯರ್ಡ್ ಸೌಂಡ್ಸ್ ಮಾಡ್ತಾ ಇರ್ತಾರೆ. ಡೇ ಆಲ್ಸೋ, ಡ್ಯೂರಿಂಗ್ ನೈಟ್ ಸ್ಲೀಪ್ ಆಲ್ಸೋ. ನಮಗೆ ಎಚ್ಚರ ಆಗ್ತಿರತ್ತೆ ಟು ಸಿ ಏನಾಗುತ್ತೆ ಅಥವಾ ಏನಾಯಿತು. ಆ್ಯಕ್ಚುಲಿ ನಥಿಂಗ್, ದೇ ಜಸ್ಟ್ ಡೂಯಿಂಗ್ ವಿಯರ್ಡ್ ನಾಯ್ಸಸ್ ಆ್ಯಂಡ್ ಮೂಮೆಂಟ್ಸ್ ಆ್ಯಂಡ್ ನಗ್ತಾರೆ, ಅಳ್ತಾರೆ, ಎಲ್ಲ ನಿದ್ದೆಲಿರ್ಬೇಕಾರೇನೆ. 7th ಪಾಯಿಂಟ್ ಏನಂದರೆ ಹಿಕಪ್ಸ್ ಮತ್ತು ಅಕ್ಷಿ ಬರೋದು. ಹೌದು, ನಾವು ಏನಪ್ಪ ಶೀತ ಆದರೆ ಮಾತ್ರ ಅಕ್ಷಿ ಬರುತ್ತೆ ಅಂತ ತಿಳ್ಕೊಳ್ತೀವಿ. ಬಟ್ ಸಣ್ಣ ಮಕ್ಕಳಲ್ಲಿ ಹಾಗಲ್ಲ. ಹಿಕಪ್ಸ್ ದಿನಕ್ಕೊಂದು 2-3 ಸತಿ, ಮತ್ತು ಅಕ್ಷಿ ಕೂಡ ಅಷ್ಟೇ 2-3 ಸತಿ ಅಂತ ಮಿನಿಮಮ್ ಬಂದೇ ಬರುತ್ತೆ. ಯಾಕಂದರೆ ಇದು ಅವರ ಬಾಡಿಯಲ್ಲಿರುವಂಥ ಮ್ಯೂಕಸ್ ಮತ್ತು ನೋಸಲ್ಲಿ ಏನಾದರೂ ಫ್ಲೂಯಿಡ್ ಇದ್ದರೆ ಅದನ್ನು ಕ್ಲಿಯರ್ ಔಟ್ ಮಾಡೋದಕ್ಕೆ ಅಂತ ಹೇಳ್ತಾರೆ. Reaction to light is something that we saw since day one. Sudden bright light ಹಾಕಿದ್ರೆ ಕಣ್ಣು ಶಟ್ ಮಾಡೋದು, ಅಥವಾ ಲೈಟನ್ನು ಆಫ್ ಮಾಡಿದ ತಕ್ಷಣ ಕಣ್ಣೇನು ಮುಚ್ಚಿರ್ತಾನೆ ಸಡನ್ ಕಣ್ಣು ಬಿಡ್ತಾನೆ. ಆ್ಯಂಡ್ ಸೊ ವಿ ವರ್ ಆ್ಯಕ್ಚುಲಿ ಟ್ರೈಂಗ್ ಟು ಕೀಪ್ ದ ಲೈಟಿಂಗ್ ಟು ವೆರಿ ಡಲ್, ಮಿನಿಮಮ್ ಲೈಟ್ಸ್ ಫಾರ್ ದ ಫಸ್ಟ್ ಫ್ಯೂ ವೀಕ್ಸ್ ಅಟ್ ಲೀಸ್ಟ್. ಅದ್ರ ಮತ್ತೆ ಬ್ರೈಟ್ ಲೈಟ್ ಆನ್ ಮಾಡಿದ್ರು ಕೂಡ ಸಡನ್ ಮುಚ್ಚಿದ್ರೂ he would then slowly open it and get used to the light. So beginning ಅಲ್ಲಿ it was kind of a game. 9th ಪಾಯಿಂಟ್ ಏನಂತಂದರೆ, ಹೆಚ್ಚಾಗಿ ಸಣ್ಣ ಮಕ್ಕಳಿಗೆ ಈ ನೆಕ್ಕಲ್ಲಿ ಬ್ಯಾಕ್ ಸ್ಟ್ರೆಂತ್ ಇರೋದಿಲ್ಲ. ಸೊ ಅವರಿಗೆ ತಲೆ ಎತ್ತೋದಕ್ಕಾಗೋದಿಲ್ಲ. ಅವರ ಬಾಡಿಯಲ್ಲೇ ಹೆವಿ ಪಾರ್ಟ್ ಅಂತಂದರೆ ತಲೆ. ಸೊ ಆ ತಲೆನ ಎತ್ತೋದಕ್ಕೆ ಸ್ಟ್ರೆಂತ್ ಬರಬೇಕಾದ್ರೆ ಅಟ್ಲೀಸ್ಟ್ ಒಂದು 2-3 ತಿಂಗಳು ಬೇಕು ಅಂತ ಹೇಳ್ತಾರೆ. ಬಟ್ ನಮ್ಮ ಮಗ ಹಾಗಲ್ಲ. ಅವನು ಫಸ್ಟ್ ಡೇನೇ ಅಥವಾ ಸೆಕೆಂಡ್ ಡೇ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಡೇ ನಾವು ಯಾವಾಗ ನೋಡಿದ್ವಿ
ಆವಾಗಲೇ ಅವನ್ನ ಬರ್ಪ್ ಮಾಡೋದಕ್ಕೆ ಅಂತ ಹೆಗ್ಲಿಗೆ ಹಾಕೊಂಡಾಗ ಆಗಲೇ ತಲೆ ಎತ್ತಾ ಇದ್ದ. ನಮಗೆ ಅದೊಂದು ತುಂಬ ಆಶ್ಚರ್ಯ ಆಗಿತ್ತು. ಈವನ್ ಆಫ್ಟರ್ 9 months ಹೊಟ್ಟೆ ಒಳಗಡೆ 9 ತಿಂಗಳು ಡೆವಲಪ್ಮೆಂಟಿಗೆ ತಗೊಂಡ್ರು ಮತ್ತೆ ಕೂಡ ಡೆವಲಪ್ಮೆಂಟ್ ತುಂಬಾ ಬಾಕಿ ಇರುತ್ತೆ. ಅವ್ರ ಲಂಗ್ಸ್ ಇನ್ನೂ ಅಷ್ಟು ಸ್ಟ್ರಾಂಗ್ ಆಗಿರಲ್ಲ, ಅವ್ರ ಡೈಜೆಸ್ಟಿವ್ ಸಿಸ್ಟಮ್ ದೇ ಕೆ ನಾಟ್ ಪ್ರಾಸೆಸ್ ಎವ್ರಿಥಿಂಗ್, ತುಂಬ ಗ್ಯಾಸಿ ಆಗ್ತಾರೆ, ಅದು ಇದು. ದೋಸ್ ಆರ್ ಥಿಂಗ್ಸ್ ದಟ್ ವಿ ನ್ಯೂ, ಬಟ್ ಇವನ್ ಥಿಂಗ್ಸ್ ದಟ್ ವಿ ಡಿಂಟ್ ನೋ ಇನ್ನೂ ಡೆವಲಪ್ ಆಗಿರಲ್ಲ. ಫಾರ್ ಎಕ್ಸಾಂಪಲ್ ಟಿಯರ್ ಡಕ್ಟ್ಸ್. Newborns don't have tears. That was a new thing for me. So our ಬರೀ ಟಿಯರ್ಸ್ ಎಲ್ಲ ಅಂತಲ್ಲ, ಟಿಯರ್ ಡಕ್ಟ್ಸ್ ಬ್ಲಾಕ್ ಆಗಿ ಕಣ್ಣಲ್ಲಿ ಹಿಕ್ಕಿ ಬಂದಿತ್ತು ಒಮ್ಮೆ ತುಂಬಾ. ಸೊ ವಿ ಹ್ಯಾಡ್ ಟು ಯೂಸ್ ನೋಸ್ ಮಸಾಜರ್ಸ್ ಆ್ಯಂಡ್ ಸಮ್ ಐ ಡ್ರಾಪ್ಸ್ ಆ್ಯಂಡ್ ಕ್ಲಿಯರ್ ಔಟ್ ಆಯಿತು. ಬಟ್ ದ ಯೆಲ್ಲೋ ಡಿಸ್ಚಾರ್ಜ್ ಫುಲ್ ಕಣ್ಣನ್ನೇ ತುಂಬಿತ್ತು, ಆ್ಯಂಡ್ ದ್ಯಾಟ್ಸ್ ಬಿಕಾಸ್ ಆಫ್ ಬ್ಲಾಕ್ಡ್ ಟಿಯರ್ ಡಕ್ಟ್ಸ್. So these were the 10 surprising things. Actually, ಇನ್ನೂ ತುಂಬಾನೇ ಇದೆ. But these were the most surprising ಅಂತ ಹೇಳ್ಬೋದು. ಆ್ಯಂಡ್ ಡೈಲಿ ಏನಾದ್ರು ಕಲಿಯೋಕ್ಕಿರುತ್ತೆ ನಮಗೆ. ಅವರನ್ನು ನೋಡ್ಕೊಳ್ತಾ ಅವ್ರ ಬಗ್ಗೆ ಕಲಿಯೋದು, ಅವರ ರೂಟೀನ್ ಬಗ್ಗೆ ಕಲಿಯೋದು ತುಂಬಾ ಇರುತ್ತೆ. ಇಟ್ ವಾಸ್ ಫನ್ ಆಸ್ ವೆಲ್ ಆಸ್ ಸ್ಕೇರಿ ಟು ಲುಕ್ ಆಫ್ಟರ್ ದೆಮ್. ಬಟ್ ದೊಡ್ಡದಾದಂಗೆ ನಾವು ಕಲಿತೀವಿ, ಬೆಟರ್ ಪೇರೆಂಟ್ಸ್ ಆಗ್ತೀವಿ ಐ ಗೆಸ್, ಆ್ಯಂಡ್ ವಿತ್ ಹೆಲ್ಪ್ ಫ್ರಮ್ ಫ್ಯಾಮಿಲಿ ಆಫ್ ಕೋರ್ಸ್. ಸೊ ನಿಮ್ಮ ಮಕ್ಕಳ ಜೊತೆ ನಿಮ್ಗೇನು ಅನಿಸ್ತು? ನಿಮ್ಗೇನು ಸರ್ಪ್ರೈಸಿಂಗ್ ಇತ್ತು? ಅಥವಾ ನಮಗೆ ಈ 10 ಸರ್ಪ್ರೈಸಿಂಗ್ ಇದ್ದದ್ದು ನಿಮ್ಗೆ ಆಲ್ರೆಡಿ ಗೊತ್ತಿತ್ತೋ ಏನೋ? ಕಮೆಂಟ್ ಅಬೌಟ್ ದ್ಯಾಟ್, ಆ್ಯಂಡ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. रुको जरा सबर करो. ಆಗಲ್ಲ. ಫಸ್ಟ್ ಏರೋಪ್ಲೇನಲ್ಲಿ ಹೋಗಿ ಸೌಂಡ್ ಬರ್ತಾ ಇರ್ಬೋದು ನಿಮಗೆ. ಹೋಯ್ತು 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 ಹೋಯ್ತು. ಬಾವಾ ಕೇಳ್ದ ಅಂತ ಹೇಳು, ಮಾರ್ ನಮಗ್ ತಪ್ಪದೆ ಬರ್ತೀನಿ. ಓಟ್ ಬತ್ತೀಯಾ? ಟಾಟಾ. ಅದು ಮೋಸ್ಟ್ಲಿ ಒಂಥರ ಪ್ಲಫಿ ಥರ ಆಗೋದು ಅಂತ ಅನ್ಸ್ಬೋದು. ಥರ ಆಗೋದು ಅಂತ ಅನ್ಸ್ಬೋದು. ಪಫಿ